ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ಗೆ ಭೇಟಿ ಕೊಟ್ಟಿದ್ರು. ಆದರೆ ಇದು ರಾಜಕಾರಣ ಮೀರಿದ ಭೇಟಿ. ಮೊದಲ ದಿನ ಗಿರ್ ಅರಣ್ಯಧಾಮದತ್ತ ಮೋದಿ ಚಿತ್ತ ಹರಿಸಿದ್ರು. ಎರಡನೇ ದಿನ ಮೋದಿ ಸ್ವಚ್ಛಂದ ವಿಹಾರವನ್ನ ನಡೆಸಿದ್ದು ವನ್ಯಜೀವಿಗಳ ಆರೈಕಾ ಕೇಂದ್ರ ವಂತಾರಾದಲ್ಲಿ. ಇಲ್ಲಿ ಕ್ರೂರಾತಿ ಕ್ರೂರ ಮೃಗಗಳ ಮರಿಗಳ ಜೊತೆಯಲ್ಲಿ ಒಂದಷ್ಟು ಕಾಲ ಕಳೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೇಗಿತ್ತು ಆ ಸಂದರ್ಭ, ಹೇಗೆ ಕಳೆದ್ರು ಪ್ರಧಾನಿ ನರೇಂದ್ರ ಮೋದಿ ವಂತಾರಾದಲ್ಲಿ, ಅದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ವನತಾರ ವನ್ಯಜೀವಿಗಳ ವರ್ಣಚಿತ್ತಾರ. ಹುಲಿ ಸಿಂಹ ಮರಿ ಜೊತೆ ಮೋದಿ ಮುದ್ದಾಟ. ಇಲ್ಲಿ ಪ್ರಧಾನಿ ಮೋದಿ ಹೀಗೆ ಈ ಮರಿಗಳೊಂದಿಗೆ ಸ್ವಚ್ಛಂದವಾಗಿ ಆಡ್ತಿರುವುದನ್ನ, ಬೋಟಲ್ ಹಾಲು ಫೀಡ್ ಮಾಡ್ತಿರುವುದನ್ನ ನೋಡಿದ್ರೆ ಬೆಕ್ಕಿನ ಮರಿಗಳು ಇರಬೇಕು ಅನ್ಕೊಂಡ್ರೆ ಊಹೆ ತಪ್ಪು. ಇವು ಗುಜರಾತ್ನ ವಂತಾರ ಪ್ರಾಣಿ ಸಂರಕ್ಷಣಾಲಯದಲ್ಲಿನ ಮುದ್ದಾದ ಹುಲಿ, ಸಿಂಹ, ಚಿರತೆ ಮರಿಗಳು. ಇಷ್ಟೇ ಅಲ್ಲ, ಇಲ್ಲಿರೋ ಸಹಸ್ರಾರು ಸಂರಕ್ಷಿತ ಕಾಡು ಪ್ರಾಣಿಗಳ ಜೊತೆ ಮೋದಿ ಚೆಲ್ಲಾಟ ಆಡಿ ಖುಷಿ ಪಟ್ಟಿದ್ದಾರೆ. ಪುಟ್ಟ ಮರಿಗಳ ಜೊತೆ ಆಟ, ಆನೆ, ಜಿರಾಫೆ, ಜೀಬ್ರಾ ಮುಂತಾದ ಪ್ರಾಣಿಗಳ ಬೆನ್ನು ಸವರೋ ಮೂಲಕ ಪುಳಕಿತರಾಗಿದ್ರು ಮೋದಿ. ಅಷ್ಟಕ್ಕೂ ಇದು ಗುಜರಾತ್ನಲ್ಲಿ ಅನಂತ್ ಅಂಬಾನಿ ಕನಸಿನ ವನತಾರ ಅರಣ್ಯ ತಾಣ. ಜಾಮ್ನಗರ ಜಿಲ್ಲೆಯಲ್ಲಿರೋ 3000 ಎಕರೆ ಪ್ರದೇಶದ ವಿಶಾಲ ಜಾಗದಲ್ಲಿ ಮೈದೆಳೆದಿದೆ ವನತಾರ ವನ್ಯಭೂಮಿ. ಅರಣ್ಯ ಪರಿಸರದಲ್ಲಿ ಸಂಕಷ್ಟದಲ್ಲಿದ್ದ ಪ್ರಾಣಿ ಪಕ್ಷಿಗಳನ್ನ ಬೆಳೆಸುವ ಮೂಲಕ ವನ್ಯ ಕಾಳಜಿ ಮೆರೆದಿದ್ದಾರೆ ಅನಂತ್ ಅಂಬಾನಿ. ಅಂದ್ರೆ ಇದು ವನ್ಯಜೀವಿಗಳ ಅದ್ಭುತ ಪ್ರಪಂಚ. ಇಲ್ಲಿನ ವಿಶ್ವದ ಅತಿ ದೊಡ್ಡ ಆನೆ ಪಾಲನೆ ಶಿಬಿರಗಳಲ್ಲೊಂದು ಎಂಬ ಹಿರಿಮೆಗೆ ಪಾತ್ರವಾದ ಆನೆ ಪಾಲನಾ ನಿಲಯ. ವಿವಿಧೆಡೆ ಪ್ರಾಣಾಪಾಯಕ್ಕೆ ಸಿಲುಕಿದ ಆನೆಗಳನ್ನ ರಕ್ಷಿಸಿ ಇಲ್ಲಿ ಕರೆತಂದು ನೋಡಿಕೊಳ್ಳಲಾಗುತ್ತಿದೆ. 998 ಎಕರೆ ಪ್ರದೇಶದಲ್ಲಿ ಸದ್ಯ 240 ಆನೆಗಳಿಗೆ ಇಲ್ಲಿ ಆಶ್ರಯ ಕೊಡಲಾಗಿದೆ. ಇಷ್ಟು ಮಾತ್ರವಲ್ಲದೆ ಅಪರೂಪದ ಹಾಗೂ ಅಳಿವಿನಂಚಿನಲ್ಲಿರೋ ಪ್ರಾಣಿ ಪಕ್ಷಿ ಪ್ರಭೇದಗಳ ಸಂರಕ್ಷಣಾ ಪಾಲನಾ ಕಾರ್ಯ ನಡೆಯುತ್ತಿದೆ. ವಿಶ್ವದ ಅತಿ ದೊಡ್ಡ ವನ್ಯಪ್ರಾಣಿ ಪುನರ್ನೆಲೆ ಹಾಗೂ ಶಸ್ತ್ರಾಲಯ ಇಲ್ಲಿದೆ. ಅತ್ಯಾಧುನಿಕ ಚಿಕಿತ್ಸಾ ವಲಯಗಳ ಜೊತೆ ತಜ್ಞ ವೈದ್ಯರ ತಂಡವೇ ಹಗಲಿರುಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಚಿಕಿತ್ಸಾ ಕೇಂದ್ರವನ್ನ ಮೋದಿ ವೀಕ್ಷಿಸಿದ್ರು. ಇಲ್ಲಿನ ನಿಸ್ವಾರ್ಥ ಸೇವೆಗಾಗಿ ವನತಾರಾಗೆ ಪ್ರತಿಷ್ಠಿತ ಪ್ರಾಣಿ ಮಿತ್ರ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಈ ಸಲ ಗುಜರಾತ್ನ 2ನೇ ದಿನಗಳ ಪ್ರವಾಸದಲ್ಲಿ ಮೋದಿ ಕನ್ಸಲ್ಟೆಂಟ್ ಮಾಡಿದ್ದು ವನ್ಯ ತಾಣಗಳಿತ್ತ. ಮೊದಲ ದಿನ ಗಿರ್ ವನ್ಯಜೀವಿ ಧಾಮದಲ್ಲಿ ಜಂಗಲ್ ಸಫಾರಿ ಮಾಡುವ ಮೂಲಕ ಇಲ್ಲಿ ಶ್ರೀಮಂತ ಪರಿಸರದ ಸ್ವರ್ಗದಲ್ಲಿ ಮಿಂದೆದ್ರು ಮೋದಿ. ಹಾಗೆ ಸೋಮನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಮೋದಿ. ಒಟ್ಟಾರೆ ಸದಾ ರಾಜಕೀಯ ಜಂಜಾಟದಲ್ಲಿ ಬಸವಳಿಯೋ ಮೋದಿ ಪುಟ್ಟ ಪ್ರಾಣಿಗಳ ಜೊತೆ ಒಂದಷ್ಟು ಕಾಲ ಕಳೆದಿದ್ದಾರೆ. ಮೋದಿ ಮನಸ್ಸು ಈಗ ನಿರಾಳ, ನೆಮ್ಮದಿ.
ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಭೇಟಿ ಕೊಟ್ಟಿದ್ರು. ಆದರೆ ಇದು ರಾಜಕಾರಣ ಮೀರಿದ ಭೇಟಿ. ಮೊದಲ ದಿನ ಗಿರ್ ಅರಣ್ಯಧಾಮದತ್ತ ಮೋದಿ ಚಿತ್ತ ಹರಿಸಿದ್ರು. ಎರಡನೇ ದಿನ ಮೋದಿ ಸ್ವಚ್ಛಂದ ವಿಹಾರವನ್ನ ನಡೆಸಿದ್ದು ವನ್ಯಜೀವಿಗಳ ಆರೈಕಾ ಕೇಂದ್ರ ವಂತಾರಾದಲ್ಲಿ. ಇಲ್ಲಿ ಕ್ರೂರಾತಿ ಕ್ರೂರ ಮೃಗಗಳ ಮರಿಗಳ ಜೊತೆಯಲ್ಲಿ ಒಂದಷ್ಟು ಕಾಲ ಕಳೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೇಗಿತ್ತು ಆ ಸಂದರ್ಭ, ಹೇಗೆ ಕಳೆದ್ರು ಪ್ರಧಾನಿ ನರೇಂದ್ರ ಮೋದಿ ವಂತಾರಾದಲ್ಲಿ, ಅದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ವನತಾರ ವನ್ಯಜೀವಿಗಳ ವರ್ಣಚಿತ್ತಾರ. ಹುಲಿ ಸಿಂಹ ಮರಿ ಜೊತೆ ಮೋದಿ ಮುದ್ದಾಟ. ಇಲ್ಲಿ ಪ್ರಧಾನಿ ಮೋದಿ ಹೀಗೆ ಈ ಮರಿಗಳೊಂದಿಗೆ ಸ್ವಚ್ಛಂದವಾಗಿ ಆಡ್ತಿರುವುದನ್ನ, ಬಾಟಲ್ ಹಾಲು ಫೀಡ್ ಮಾಡ್ತಿರುವುದನ್ನ ನೋಡಿದ್ರೆ ಬೆಕ್ಕಿನ ಮರಿಗಳು ಇರಬೇಕು ಅನ್ಕೊಂಡ್ರೆ ಊಹೆ ತಪ್ಪು. ಇವು ಗುಜರಾತ್ನ ವಂತಾರ ಪ್ರಾಣಿ ಸಂರಕ್ಷಣಾಲಯದಲ್ಲಿನ ಮುದ್ದಾದ ಹುಲಿ, ಸಿಂಹ, ಚಿರತೆ ಮರಿಗಳು. ಇಷ್ಟೇ ಅಲ್ಲ, ಇಲ್ಲಿರೋ ಸಹಸ್ರಾರು ಸಂರಕ್ಷಿತ ಕಾಡು ಪ್ರಾಣಿಗಳ ಜೊತೆ ಮೋದಿ ಚೆಲ್ಲಾಟ ಆಡಿ ಖುಷಿ ಪಟ್ಟಿದ್ದಾರೆ. ಪುಟ್ಟ ಮರಿಗಳ ಜೊತೆ ಆಟ, ಆನೆ, ಜಿರಾಫೆ, ಜೀಬ್ರಾ ಮುಂತಾದ ಪ್ರಾಣಿಗಳ ಬೆನ್ನು ಸವರೋ ಮೂಲಕ ಪುಳಕಿತರಾಗಿದ್ರು ಮೋದಿ. ಅಷ್ಟಕ್ಕೂ ಇದು ಗುಜರಾತ್ನಲ್ಲಿ ಅನಂತ್ ಅಂಬಾನಿ ಕನಸಿನ ವನತಾರ ಅರಣ್ಯ ತಾಣ. ಜಾಮ್ನಗರ ಜಿಲ್ಲೆಯಲ್ಲಿರೋ 3000 ಎಕರೆ ಪ್ರದೇಶದ ವಿಶಾಲ ಜಾಗದಲ್ಲಿ ಮೈದೆಳೆದಿದೆ ವನತಾರ ವನ್ಯಭೂಮಿ. ಅರಣ್ಯ ಪರಿಸರದಲ್ಲಿ ಸಂಕಷ್ಟದಲ್ಲಿದ್ದ ಪ್ರಾಣಿ ಪಕ್ಷಿಗಳನ್ನ ಬೆಳೆಸುವ ಮೂಲಕ ವನ್ಯ ಕಾಳಜಿ ಮೆರೆದಿದ್ದಾರೆ ಅನಂತ್ ಅಂಬಾನಿ. ಅಂದ್ರೆ ಇದು ವನ್ಯಜೀವಿಗಳ ಅದ್ಭುತ ಪ್ರಪಂಚ. ಇಲ್ಲಿನ ವಿಶ್ವದ ಅತಿ ದೊಡ್ಡ ಆನೆ ಪಾಲನೆ ಶಿಬಿರಗಳಲ್ಲೊಂದು ಎಂಬ ಹಿರಿಮೆಗೆ ಪಾತ್ರವಾದ ಆನೆ ಪಾಲನಾ ನಿಲಯ. ವಿವಿಧೆಡೆ ಪ್ರಾಣಾಪಾಯಕ್ಕೆ ಸಿಲುಕಿದ ಆನೆಗಳನ್ನ ರಕ್ಷಿಸಿ ಇಲ್ಲಿ ಕರೆತಂದು ನೋಡಿಕೊಳ್ಳಲಾಗುತ್ತಿದೆ. 998 ಎಕರೆ ಪ್ರದೇಶದಲ್ಲಿ ಸದ್ಯ 240 ಆನೆಗಳಿಗೆ ಇಲ್ಲಿ ಆಶ್ರಯ ಕೊಡಲಾಗಿದೆ. ಇಷ್ಟು ಮಾತ್ರವಲ್ಲದೆ ಅಪರೂಪದ ಹಾಗೂ ಅಳಿವಿನಂಚಿನಲ್ಲಿರೋ ಪ್ರಾಣಿ ಪಕ್ಷಿ ಪ್ರಭೇದಗಳ ಸಂರಕ್ಷಣಾ ಪಾಲನಾ ಕಾರ್ಯ ನಡೆಯುತ್ತಿದೆ. ವಿಶ್ವದ ಅತಿ ದೊಡ್ಡ ವನ್ಯಪ್ರಾಣಿ ಪುನರ್ನೆಲೆ ಹಾಗೂ ಶಸ್ತ್ರಾಲಯ ಇಲ್ಲಿದೆ. ಅತ್ಯಾಧುನಿಕ ಚಿಕಿತ್ಸಾ ವಲಯಗಳ ಜೊತೆ ತಜ್ಞ ವೈದ್ಯರ ತಂಡವೇ ಹಗಲಿರುಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಚಿಕಿತ್ಸಾ ಕೇಂದ್ರವನ್ನ ಮೋದಿ ವೀಕ್ಷಿಸಿದ್ರು. ಇಲ್ಲಿನ ನಿಸ್ವಾರ್ಥ ಸೇವೆಗಾಗಿ ವನತಾರಾಗೆ ಪ್ರತಿಷ್ಠಿತ ಪ್ರಾಣಿ ಮಿತ್ರ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಈ ಸಲ ಗುಜರಾತ್ನ 2ನೇ ದಿನಗಳ ಪ್ರವಾಸದಲ್ಲಿ ಮೋದಿ ಕನ್ಸಲ್ಟೆಂಟ್ ಮಾಡಿದ್ದು ವನ್ಯ ತಾಣಗಳಿತ್ತ. ಮೊದಲ ದಿನ ಗಿರ್ ವನ್ಯಜೀವಿ ಧಾಮದಲ್ಲಿ ಜಂಗಲ್ ಸಫಾರಿ ಮಾಡುವ ಮೂಲಕ ಇಲ್ಲಿ ಶ್ರೀಮಂತ ಪರಿಸರದ ಸ್ವರ್ಗದಲ್ಲಿ ಮಿಂದೆದ್ರು ಮೋದಿ. ಹಾಗೆ ಸೋಮನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಮೋದಿ. ಒಟ್ಟಾರೆ ಸದಾ ರಾಜಕೀಯ ಜಂಜಾಟದಲ್ಲಿ ಬಸವಳಿಯೋ ಮೋದಿ ಪುಟ್ಟ ಪ್ರಾಣಿಗಳ ಜೊತೆ ಒಂದಷ್ಟು ಕಾಲ ಕಳೆದಿದ್ದಾರೆ. ಮೋದಿ ಮನಸ್ಸು ಈಗ ನಿರಾಳ, ನೆಮ್ಮದಿ.